ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತಷ್ಟು ತೀವ್ರ. ಟೆಲ್ ಅವೀವ್ ಟಾರ್ಗೆಟ್ ಮಾಡಿ ಇರಾನ್ ಕೌಂಟರ್ ಅಟ್ಯಾಕ್. ಏರ್ ಸ್ಟ್ರೈಕ್ನಲ್ಲಿ ಓರ್ವ ಸಾವು, 34 ಜನರಿಗೆ ಗಾಯ. ಇರಾನ್ ಅಣ್ವಸ್ತ್ರಗಳನ್ನು ಹೆಚ್ಚಿಸಿಕೊಳ್ತಾ ಇರೋ ಆರೋಪ. ಅಣ್ವಸ್ತ್ರ ನೆಲೆಗಳ ಮೇಲೆ ಆಪರೇಷನ್ ರೈಸಿಂಗ್ ಲಯನ್ ಹೆಸರಲ್ಲಿ ಇಸ್ರೇಲ್ ದಾಳಿ. ಸೇನಾ ನೆಲೆ, ಸಂಗ್ರಹಗಾರ, ಅಣುವಿಜ್ಞಾನಿಗಳು, ಸೇನಾ ಮುಖ್ಯಸ್ಥರನ್ನು ಗುರಿಯಾಗಿಸಿ ಅಟ್ಯಾಕ್. ಮೊದಲು ಏರ್ ಸ್ಟ್ರೈಕ್ ಮಾಡಿದ್ದ ಇಸ್ರೇಲ್, ಕೌಂಟರ್ ಅಟ್ಯಾಕ್ ಮಾಡಿದ್ದ ಇರಾನ್. ಅಣ್ವಸ್ತ್ರ ನೆಲೆಗಳ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲ್ನ ಜೆರುಸಲೆಂ ಮೇಲೆ ಇರಾನ್ ಪ್ರತಿದಾಳಿ. ಇಸ್ರೇಲ್ ಇರಾನ್ ನಡುವೆ ಇದೆ ಹಲವು ದೇಶಗಳು. 2 ದೇಶಗಳ ಕಾದಾಟ ಆಕಾಶದಲ್ಲೇ ಹೆಚ್ಚು. ಯುದ್ಧ ಮಾಡಲು ಉಭಯ ರಾಷ್ಟ್ರಗಳಿಗೂ ಇದೆ ಹಲವು ಸವಾಲು. ಇರಾನ್ ಇಸ್ರೇಲ್ ನಡುವೆ ವೈಮಾನಿಕ ದಾಳಿ. ಮೋದಿ ಇತರೆ ವಿಶ್ವ ನಾಯಕರಿಗೆ ನೇತನ್ಯಾಹು ಕರೆ. ಶಾಂತಿ ಕಾಪಾಡುವಂತೆ ಪ್ರಧಾನಿ ಮೋದಿ ಸಲಹೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.